ಬಾನೆತ್ತರಕ್ಕೆ ಚಿಮ್ಮಿದ ಪಟಾಕಿಗಳು, ಅದು ಚಿತ್ತಾರ, ಅದನ್ನು ಕಣ್ತುಂಬಿಕೊಳ್ಳಲು ನೂರಾರು ಸಂಖ್ಯೆಯ ಜನಸಾಗರ. ಅರೆ ಇದೇನಿದು, ಮೊನ್ನೆ ತಾನೇ ದೀಪಾವಳಿ ಮುಗಿಯಿತಲ್ಲ, ಇದ್ಯಾವುದು ಹೊಸ ಹಬ್ಬ ಎಂದುಕೊಂಡಿರ? ಇದು ಅಲ್ಲಾಳ ಸಂದ್ರದ ಯೂತ್ ಐಕಾನ್, ಜನಪರ ಅಭಿವ್ಯಕ್ತಿಯ ಅದ್ಭುತ ಮನುಷ್ಯ ಶೇಖ್ ರಿಯಾಜ್ ಅವರ ಹುಟ್ಟುಹಬ್ಬದ ಕ್ಷಣಗಳು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಒಳಿತು ಮಾಡು ಮನುಷ್ಯ ನೀನು ಇರೋದು 3 ದಿವಸ ಅನ್ನುವ ಸಾಲಿಗೆ ಅನ್ವರ್ಥವೇ ಈ ರಿಯಾಜ್ ಎಂದರು ಅಚ್ಚರಿ ಅಂತು. ಶೇಖ್ ರಿಯಾಜ್ ಎಂಬ ಈ ಸ್ನೇಹಜೀವಿ ಸಂಪಾದಿಸಿರೋದು ಜನರ ಪ್ರೀತಿಯನ್ನ. ಅಲ್ಲಾಳಸಂದ್ರದಲ್ಲಿ ಹುಟ್ಟಿ ಬೆಳೆದು ಚಿಕ್ಕಬೊಮ್ಮಸಂದ್ರ, LBS ನಗರ, ಹೀಗೆ ಎಲ್ಲೆಡೆ ಇವರಿಗೆ ಒಂದಷ್ಟು ಪ್ರೀತಿಸೋ ಹೃದಯಗಳಿವೆ. ಆ ಹೃದಯಗಳೆಲ್ಲ ಒಟ್ಟಾಗಿ ಆಚರಿಸಿದ್ದು ಈ ಅರ್ಥಪೂರ್ಣ ಹುಟ್ಟುಹಬ್ಬವನ್ನ. ಅಚ್ಚರಿ ಅಂದರೆ ಯಾವುದೇ ಸೆಲೆಬ್ರಿಟಿಗಳ ಬರ್ತ್ಡೇಗೂ ಕಡಿಮೆ ಇಲ್ಲದಂತೆ ಈ ಹುಟ್ಟುಹಬ್ಬವನ್ನು ಆಚರಿಸಿದ್ದು ವಿಶಿಷ್ಟವಾಗಿತ್ತು. ಇನ್ನು ಇವರ ಅಣ್ಣ ಖಲೀಲ್ ಈ ಹುಡುಗನ ಎಲ್ಲ ಕನಸುಗಳಿಗೆ ನೀರೆರೆದವರು. ರಿಯಾಜರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಮಂದಿ ಹೊಟ್ಟೆ ತುಂಬ ಊಟ ಮಾಡಿ ಮನ ತುಂಬ ಆರೈಸಿದ್ರು. ವಿವಿಧ ಕ್ಷೇತ್ರದ ಗಣ್ಯರು ಬಂದು ಆರೈಸಿದ್ದು ವಿಶೇಷವಾಗಿತ್ತು. ಪುಟ್ಟದೊಂದು ಕನಸಿನಿಂದ ಪ್ರಾರಂಭವಾದ ರಿಯಾಜ್ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಎಲ್ಲ ಲಕ್ಷಣಗಳಿವೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇವರ ಹುಟ್ಟುಹಬ್ಬದ ಮುಖ್ಯ ನಿರ್ವಹಣೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಸುರೇಶ್ ಅಣ್ಣ ಹಾಗೂ ನರಸಿಂಹ, ವಾಸು, ಚನ್ನಪ್ಪ, ನಾಗರಾಜ್, ಅಕ್ಬರ್, ಶಮೀರ್, ವಿಜಯ್, ಸೂರಿ, ವಿಷ್ಣು, ಉಬೇದ, ಅಸ್ಲಾಂ, ನರಸಿಂಹ, ರವಿ, ಪ್ರಶಾಂತ್, ಸೋಮಶೇಖರ್ ಅಂತಹ ಗೆಳೆಯರು ಇದಕ್ಕೆ ಬೆನ್ನೆಲುಬಾಗಿ ನಿಂತವರು. ಈ ಬರ್ತ್ಡೇಗಳು ನೂರಾಗಲಿ, ಶೇಖ್ ರಿಯಾಜ್ ಅವರ ಕನಸು ಸಾಕಾರವಾಗಲಿ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು.